ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಅವಾಗ ಇವ್ರ ಅವಧಿನಲ್ಲಿ ನೋಟಿಸ್ ಕೊಡ್ಲಿಲ್ಲ ಅಥವಾ ನಮ್ಮ ಅವಧಿನಲ್ಲಿ ನೋಟಿಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಅವಧಿನಲ್ಲಿ ಆರ್ಥಿಕವಾಗಿ ರಾಜ್ಯ ಸುಭದ್ರವಾಗಿತ್ತು. ಈ ಅವಧಿನಲ್ಲಿ ಕಳೆದ 2.5 ವರ್ಷದಿಂದ ಹೇಳದ್ನಲ್ಲ ನಿಮಗೆ, ಲಿಟ್ರಲಿ ದಿವಾಳಿ ಆಗಿರೋದ್ರಿಂದ ಇವ್ರ ಹತ್ರ ಹಣ ಇಲ್ಲ. ಐ ಟೆಲ್ಲಿಂಗ್ ಯು ಫ್ಯಾಕ್ಟ್ ಐ ಪುಟಿಂಗ್ ಹಿಯರ್. 10,000 ಕೋಟಿ ಅಡಿಷನಲ್ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಇದು ಯಾರು ಅಲ್ಲಪ್ಪ, ಇವ್ರ ಕಡೆ ಹೇಳಿರೋದು 10,000 ಕೋಟಿ ಅಡಿಷನಲ್ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರ, ಶಾರ್ಟ್ ಫಾಲ್ ಆಗಿರೋದಕ್ಕೋಸ್ಕರ ಇವತ್ತು ಆಯ್ತಪ್ಪ. ಲಾಸ್ಟ್ 2 ವರ್ಷದಲ್ಲೇ ಕೊಟ್ಟೇ ಇಲ್ಲ. ತಿರ್ಗಿ ಏಪ್ರಿಲ್ ಮೇ ಜೂನ್ ಕ್ವಾರ್ಟರ್ ಆದ ತಕ್ಷಣ ಕೊಡ್ತಾರೆ. ಫಸ್ಟ್ ಮಂತ್ ಎಲ್ಲ ಕೊಡ್ಲಿಲ್ಲ. ಹಾಗಾದ್ರೆ ಲಾಸ್ಟ್ ಇಯರ್ ಕೊಡ್ಲಿಲ್ಲ. ಹಾಗಾದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ವಸೂಲಿ ಮಾಡಕ್ಕೋಸ್ಕರ, ಇವ್ರು ದಿವಾಳಿ ಆಗಿರೋದಕ್ಕೋಸ್ಕರ ಕೊಟ್ಟ ನೋಟಿಸ್ ಅಷ್ಟೇ. ಯಾವ ರಾಜಕೀಯನೂ ಇಲ್ಲ. ಈ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ. ಮೋಹನ್ ವಿಶ್ವ ಅವರೇ, ಇದು ಯಾವ ರೂಲ್ಸ್ ಇದು? ರಾಜ್ಯ ಸುಭಿಕ್ಷವಾಗಿದೆ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರೋ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ದೇ ಇರೋದು, ಜನರಿಗೆ ಒಟ್ಟಿಗೆ ಹೊರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸುಮ್ಮನೆ ಇರೋದು. ನಾವು ಹರಾಜ್ ಮಾಡ್ಲಿಲ್ಲ. ಹರಾಜ್ ಅಲ್ಲ ಸರ್, ಫಾಲೋಯಿಂಗ್ ದ ರೂಲ್ಸ್. ನಿಯಮವನ್ನ ಪಾಲನೆ ಮಾಡಲಿಲ್ಲ ಬಿಜೆಪಿ ಸರ್ಕಾರ. ನೀವು ಅದನ್ನ ಉಲ್ಟಾ ಮಾಡಿ ಹೇಳಬೇಡಿ. ಬಿಜೆಪಿ ಅವತ್ತು ನಿಯಮ ಫಾಲೋ ಮಾಡಿ ಆಗ್ಲೇನೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಇವತ್ತು 33 ಲಕ್ಷ 55 ಲಕ್ಷ ಬರ್ತಿರ್ಲಿಲ್ಲ. ಉತ್ತರ ಕೊಡ್ಲಾ? ಕೊಡಿ ಉತ್ತರ. ಕೊಡಿ ಉತ್ತರ. ನೋಡಿ, ನಿಮಗೆ ನಿಯಮ ಫಾಲೋ ಮಾಡಬೇಕು ಅಂತ ಹೇಳಿ ಟ್ಯಾಕ್ಸ್ ಕಲೆಕ್ಷನ್ಗೂ ಟ್ಯಾಕ್ಸ್ ಟೆರರಿಸಮ್ಗೂ ಡಿಫರೆನ್ಸ್ ಇದೆ ರೀ. ಟ್ಯಾಕ್ಸ್ ಕಲೆಕ್ಷನ್ ಬೇರೆ, ಟ್ಯಾಕ್ಸ್ ಟೆರರಿಸಮ್ ಬೇರೆ. ಇವತ್ತು ಕಾಂಗ್ರೆಸ್ ಮಾಡಿದ್ರು ಟ್ಯಾಕ್ಸ್ ಟೆರರಿಸಮ್, ಅವತ್ತು ಬಿಜೆಪಿ ಮಾಡಿದ್ರು ಟ್ಯಾಕ್ಸ್ ಕಲೆಕ್ಷನ್. ಗೊತ್ತಾಯ್ತಲ್ಲ ನಿಮ್ಗೆ? ಟ್ಯಾಕ್ಸ್ ಬ್ರಾಕೆಟ್ ತರಬೇಕು ಅಂತ ಹೇಳಿನೇನೆ ನಿಮಗೆ ಏನ್ ಹೇಳ್ತಾರೆ, ಅದಕ್ಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿತ್ತು. ಹಾಗಂತ ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆಲ್ಲ ನೀವು ಟ್ಯಾಕ್ಸ್ ಹಾಕೊಂಡು ಕೂತ್ಕೊಂಡ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವರು. ಯಾಕೆ ಬೆಂಗಳೂರಿಂದ ಬಸ್ಸು ನಿಮ್ಮ ಯೋಗ್ಯತೆಗೆ ಅದ್ರ ಬಗ್ಗೆ ಮಾತಾಡುವ ಯೋಗ್ಯತೆ ಕೊಟ್ರೇಶು ಸಂತೋಷ್ ಅಂತ ಅನೇಕ ಅಮಾಯಕ ವ್ಯಾಪಾರಿಗಳು ನೀವಿಬ್ರು ಕಿರ್ಚ್ತಿರೋದ್ ನೋಡಿ ಅವರಿಗಿರೋ ಅಲ್ಪ ಸ್ವಲ್ಪ ಹೋಪ್ ಕೂಡ ಕಳ್ಕೊಳ್ಳೋದು ಬೇಡ ಸರ್. ಮಾಹಿತಿ ಹೋಗ್ಲಿ, ಕಿಚ್ಚಾಟ ಅಲ್ಲ. ಮಾಹಿತಿ ಕಿಚ್ಚಾಟ ಅಲ್ಲ, ಮಾಹಿತಿ ಹೋಗ್ಲಿ. ಕಶ್ಯಪ್ ಸರ್ 2.5 ವರ್ಷ ಇಲ್ಲಿರೋದು. 2.5 ನಿಮ್ಮ ಮೋದಿ ದಯವಿಟ್ಟು apologize in front of your camera. I want to calm down. Kashyap sir, calm down. ಯೋಗ್ಯತೆಗೆ ರಾಜ್ಯಕ್ಕೆ ಬರಬೇಕಾಗಿ ಮುಂದೆ ನಿಂತ್ಕೊಂಡು ಬರಬೇಕಾಗಿರೋದು 80,000 ಕೋಟಿ ಬಗ್ಗೆ ಮಾತಾಡ್ರಿ. ಮಾಡ್ತೀನಿ. ಏನಕ್ಕೆ ಅವಾಗ ಇವ್ರ ಅವಧಿನಲ್ಲಿ ನೋಟಿಸ್ ಕೊಡ್ಲಿಲ್ಲ ಅಥವಾ ನಮ್ಮ ಅವಧಿನಲ್ಲಿ ನೋಟಿಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಅವಧಿನಲ್ಲಿ ಆರ್ಥಿಕವಾಗಿ ರಾಜ್ಯ ಸುಭದ್ರವಾಗಿತ್ತು. ಈ ಅವಧಿನಲ್ಲಿ ಕಳೆದ 2.5 ವರ್ಷದಿಂದ ಹೇಳದ್ನಲ್ಲ ನಿಮಗೆ, ಲಿಟ್ರಲಿ ದಿವಾಳಿ ಆಗಿರೋದ್ರಿಂದ ಇವ್ರ ಹತ್ರ ಹಣ ಇಲ್ಲ. ಐ ಟೆಲ್ಲಿಂಗ್ ಯು ಫ್ಯಾಕ್ಟ್ ಐ ಪುಟಿಂಗ್ ಹಿಯರ್. 10,000 ಕೋಟಿ ಅಡಿಷನಲ್ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಇದು ಯಾರು ಅಲ್ಲಪ್ಪ, ಇವ್ರ ಕಡೆ ಹೇಳಿರೋದು 10,000 ಕೋಟಿ ಅಡಿಷನಲ್ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರ, ಶಾರ್ಟ್ ಫಾಲ್ ಆಗಿರೋದಕ್ಕೋಸ್ಕರ ಇವತ್ತು ಆಯ್ತಪ್ಪ. ಲಾಸ್ಟ್ 2 ವರ್ಷದಲ್ಲೇ ಕೊಟ್ಟೇ ಇಲ್ಲ. ತಿರ್ಗಿ ಏಪ್ರಿಲ್ ಮೇ ಜೂನ್ ಕ್ವಾರ್ಟರ್ ಆದ ತಕ್ಷಣ ಕೊಡ್ತಾರೆ. ಫಸ್ಟ್ ಮಂತ್ ಎಲ್ಲ ಕೊಡ್ಲಿಲ್ಲ. ಹಾಗಾದ್ರೆ ಲಾಸ್ಟ್ ಇಯರ್ ಕೊಡ್ಲಿಲ್ಲ. ಹಾಗಾದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದು ವಸೂಲಿ ಮಾಡಕ್ಕೋಸ್ಕರ, ಇವ್ರು ದಿವಾಳಿ ಆಗಿರೋದಕ್ಕೋಸ್ಕರ ಕೊಟ್ಟ ನೋಟಿಸ್ ಅಷ್ಟೇ. ಯಾವ ರಾಜಕೀಯನೂ ಇಲ್ಲ. ಈ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ. ಮೋಹನ್ ವಿಶ್ವ ಅವರೇ, ಇದು ಯಾವ ರೂಲ್ಸ್ ಇದು? ರಾಜ್ಯ ಸುಭಿಕ್ಷವಾಗಿದೆ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರೋ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ದೇ ಇರೋದು, ಜನರಿಗೆ ಒಟ್ಟಿಗೆ ಹೊರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸುಮ್ಮನೆ ಇರೋದು. ನಾವು ಹರಾಜ್ ಮಾಡ್ಲಿಲ್ಲ. ಹರಾಜ್ ಅಲ್ಲ ಸರ್, ಫಾಲೋಯಿಂಗ್ ದ ರೂಲ್ಸ್.
ನಿಯಮವನ್ನ ಪಾಲನೆ ಮಾಡ್ಲಿಲ್ಲ ಬಿಜೆಪಿ ಸರ್ಕಾರ. ಉತ್ತರ ಕೊಡ್ಲಾ? ನೀವು ಅದನ್ನ ಉಲ್ಟಾ ಮಾಡಿ ಹೇಳಬೇಡಿ. ಉತ್ತರ ಕೊಡ್ಲಾ? ಬಿಜೆಪಿ ಅವತ್ತು ನಿಯಮ ಫಾಲೋ ಮಾಡಿ ಉತ್ತರ ಕೊಡ್ಲಾ? ಆಗ್ಲೇನೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಇವತ್ತು 33 ಲಕ್ಷ 55 ಲಕ್ಷ ಬರ್ತಿರ್ಲಿಲ್ಲ. ಉತ್ತರ ಕೊಡ್ಲಾ? ಕೊಡಿ ಉತ್ತರ. ಉತ್ತರ ಕೊಡ್ಲಾ? ಕೊಡಿ ಉತ್ತರ. ನೋಡಿ, ನಿಮಗೆ ನಿಯಮ ಫಾಲೋ ಮಾಡಬೇಕು ಅಂತ ಹೇಳಿ ಟ್ಯಾಕ್ಸ್ ಕಲೆಕ್ಷನ್ಗೂ ಟ್ಯಾಕ್ಸ್ ಟೆರರಿಸಮ್ಗೂ ಡಿಫರೆನ್ಸ್ ಇದೆ ರೀ. Okay. ಟ್ಯಾಕ್ಸ್ ಕಲೆಕ್ಷನ್ ಬೇರೆ, ಟ್ಯಾಕ್ಸ್ ಟೆರರಿಸಂ ಬೇರೆ. ಇವತ್ತು ಕಾಂಗ್ರೆಸ್ ಮಾಡಿದ್ರು ಟ್ಯಾಕ್ಸ್ ಟೆರರಿಸಮ್, ಅವತ್ತು ಬಿಜೆಪಿ ಮಾಡಿದ್ರು ಟ್ಯಾಕ್ಸ್ ಕಲೆಕ್ಷನ್. ಗೊತ್ತಾಯ್ತಲ್ಲ ನಿಮ್ಗೆ? ಆಯ್ತು. ಟ್ಯಾಕ್ಸ್ ಪ್ಯಾಕೆಟ್ ತರಬೇಕು ಅಂತ ಹೇಳಿನೇ ನಿಮಗೆ ಏನ್ ಹೇಳ್ತಾರೆ, ಅದಕ್ಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿತ್ತು. ಕಶ್ಯಪ್. ಹಾಗಂತ ಇವಾಗ ನೀವು tax terrorism ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆಲ್ಲ ನೀವು ಟ್ಯಾಕ್ಸ್ ಹಾಕೊಂಡು ಕೂತ್ಕೊಂಡ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವರು. ಯಾಕೆ ಇವಾಗಲೇ ಕಳಿಸಿದ್ರಿ? ಎರಡು ವರ್ಷದಲ್ಲಿ ಯಾಕೆ ಕಳಿಸಿಲ್ಲ? ಬೆಂಗಳೂರಿಂದ ಬಸ್ಸು ನಿಮ್ಮ ಯೋಗ್ಯತೆಗೆ ಅದ್ರ ಬಗ್ಗೆ ಮಾತಾಡುವ ಯೋಗ್ಯತೆ ಕೊಟ್ರೇಶು ಸಂತೋಷ್ ಅಂತ ಅನೇಕ ಅಮಾಯಕ ವ್ಯಾಪಾರಿಗಳು ನೀವಿಬ್ರು ಕಿರ್ಚ್ತಿರೋದ್ ನೋಡಿ ಅವರಿಗಿರೋ ಅಲ್ಪ ಸ್ವಲ್ಪ ಹೋಪ್ ಕೂಡ ಕಳ್ಕೊಳ್ಳೋದು ಬೇಡ ಸರ್. ಮಾಹಿತಿ ಹೋಗ್ಲಿ, ಕಿಚ್ಚಾಟ ಅಲ್ಲ. ಮಾಹಿತಿ ಕಿಚ್ಚಾಟ ಅಲ್ಲ. ಮಾಹಿತಿ ಹೋಗ್ಲಿ. ಮುಸ್ಲಿ ಸರ್. ಕಶ್ಯಪ್ ಸರ್, 2.5 ವರ್ಷ ಇದ್ದಿರೋದು 2.5 ನಿಮ್ಮ ಮೋದಿ ದಯವಿಟ್ಟು ಮಾತು ವಾಪಸ್ ತಗೊಳ್ಬೇಕು. ಕಶ್ಯಪ್ ಜನಕ್ ಗೊತ್ತಿದೆ. ಕಾಮ್ ಡೌನ್ ಸರ್, ಕಾಮ್ ಡೌನ್. ಜನಕ್ ಗೊತ್ತಿದೆ. ನೋ 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 ಕಶ್ಯಪ್ ಸರ್, ಯಾರು ಏನು ಹೇಳಿದ್ರೆ apologize in front of your camera. I want ಕಶ್ಯಪ್ ಸರ್, ಕಾಮ್ ಡೌನ್. ಕಶ್ಯಪ್ ಸರ್, ಕಾಮ್ ಡೌನ್. ಕಾಮ್ ಡೌನ್. ನಿಮ್ಮ ಯೋಗ್ಯತೆಗೆ ರಾಜ್ಯಕ್ಕೆ ನಿಮ್ಮಿಬ್ಬರಿಗೆ ಕಡೆ ಬಾರಿ ನಾನು ಮನವಿ ಮಾಡ್ಕೊಳ್ತೀನಿ. ನರೇಂದ್ರ ಮೋದಿ ಮುಂದೆ ನಿಂತ್ಕೊಂಡು ಬರಬೇಕಾಗಿರೋದು 80,000 ಕೋಟಿ ಬಗ್ಗೆ ಮಾತಾಡ್ರಿ. ನಿಮ್ಮ ದಮ್ಮು ತಾಕತ್ತು ನರೇಂದ್ರ ಮೋದಿ ಕಂಟಿನ್ಯೂ ಮಾಡ್ತೀನಿ. ಏನಕ್ಕೆ ಅವಾಗ ಇವ್ರ ಅವಧಿನಲ್ಲಿ ನೋಟಿಸ್ ಕೊಡ್ಲಿಲ್ಲ ಅಥವಾ ನಮ್ಮ ಅವಧಿನಲ್ಲಿ ನೋಟಿಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಅವಧಿನಲ್ಲಿ ಆರ್ಥಿಕವಾಗಿ ರಾಜ್ಯ ಸುಭದ್ರವಾಗಿತ್ತು. ಈ ಅವಧಿನಲ್ಲಿ ಕಳೆದ 2.5 ವರ್ಷದಿಂದ ಹೇಳದ್ನಲ್ಲ ನಿಮಗೆ, ಲಿಟ್ರಲಿ ದಿವಾಳಿ ಆಗಿರೋದ್ರಿಂದ ಇವ್ರ ಹತ್ರ ಹಣ ಇಲ್ಲ. ಐ ಆಮ್ ಟೆಲ್ಲಿಂಗ್ ಯು ಫ್ಯಾಕ್ಟ್, ಐ ಆಮ್ ಪುಟಿಂಗ್ ಹಿಯರ್. 10,000 ಕೋಟಿ ಅಡಿಷನಲ್ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಯಾರು ಅಲ್ಲಪ್ಪ, ಇವ್ರ ಕಡೆ ಹೇಳಿರೋದು 10,000 ಕೋಟಿ ಅಡಿಷನಲ್ ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೋಸ್ಕರ, ಶಾರ್ಟ್ ಫಾಲ್ ಆಗಿರೋದಕ್ಕೋಸ್ಕರ ಇವತ್ತು ಆಯ್ತಪ್ಪ. ಲಾಸ್ಟ್ 2 ವರ್ಷದಲ್ಲೇ ಕೊಟ್ಟೇ ಇಲ್ಲ. ಏಪ್ರಿಲ್ ಮೇ ಜೂನ್ ಕ್ವಾರ್ಟರ್ ಆದ ತಕ್ಷಣ ಏನು ಕೊಡ್ತಾರೆ? ಫಸ್ಟ್ ಮಂತ್ ಎಲ್ಲ ಕೊಡ್ಲಿಲ್ಲ. ಹಾಗಾದ್ರೆ ಲಾಸ್ಟ್ ಇಯರ್ ಕೊಡ್ಲಿಲ್ಲ. ಹಾಗಾದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತಿದ್ದು ವಸೂಲಿ ಮಾಡಕ್ಕೋಸ್ಕರ ಇವ್ರು ದಿವಾಳಿ ಆಗಿರೋದಕ್ಕೋಸ್ಕರ ಕೊಟ್ಟರೆ ನೋಟಿಸ್ ಅಷ್ಟೇ. ಈಗ ಯಾವ ರಾಜಕೀಯನೂ ಇಲ್ಲ. ಈ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ. ಮೋಹನ್ ವಿಶ್ವ ಅವರೇ, ಇದು ಯಾವ ರೂಲ್ಸ್ ಇದು? ರಾಜ್ಯ ಸುಭಿಕ್ಷವಾಗಿದೆ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿರೋ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ದೇ ಇರೋದು, ಜನರಿಗೆ ಒಟ್ಟಿಗೆ ಹೊರೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸುಮ್ನೆ ಇರೋದು. ನಾವು ಹರಾಜ್ ಮಾಡ್ಲಿಲ್ಲ. ಹರಾಜ್ ಅಲ್ಲ ಸರ್, ಫಾಲೋಯಿಂಗ್ ದ ರೂಲ್ಸ್. ನಿಯಮವನ್ನ ಪಾಲನೆ ಮಾಡ್ಲಿಲ್ಲ ಬಿಜೆಪಿ ಸರ್ಕಾರ. ನೀವು ಅದನ್ನ ಉಲ್ಟಾ ಮಾಡಿ ಹೇಳಬೇಡಿ. ಬಿಜೆಪಿ ಅವತ್ತು ನಿಯಮ ಫಾಲೋ ಮಾಡಿ ಆಗ್ಲೇನೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ಇವತ್ತು 33 ಲಕ್ಷ 55 ಲಕ್ಷ ಬರ್ತಿರ್ಲಿಲ್ಲ. ಉತ್ತರ ಕೊಡ್ಲಾ? ಕೊಡಿ ಉತ್ತರ. ಕೊಡಿ ಉತ್ತರ. ನೋಡಿ, ನಿಮಗೆ ನಿಯಮ ಫಾಲೋ ಮಾಡಬೇಕು ಅಂತ ಹೇಳಿ ಟ್ಯಾಕ್ಸ್ ಕಲೆಕ್ಷನ್ಗೂ ಟ್ಯಾಕ್ಸ್ ಟೆರರಿಸಮ್ಗೂ ಡಿಫರೆನ್ಸ್ ಇದೆ ರೀ. ಟ್ಯಾಕ್ಸ್ ಕಲೆಕ್ಷನ್ ಬೇರೆ, ಟ್ಯಾಕ್ಸ್ ಟೆರರಿಸಂ ಬೇರೆ. ಇವತ್ತು ಕಾಂಗ್ರೆಸ್ ಮಾಡಿದ್ರು ಟ್ಯಾಕ್ಸ್ ಟೆರರಿಸಮ್, ಅವತ್ತು ಬಿಜೆಪಿ ಮಾಡಿದ್ರು ಟ್ಯಾಕ್ಸ್ ಕಲೆಕ್ಷನ್. ಗೊತ್ತಾಯ್ತಲ್ಲ ನಿಮ್ಗೆ? ಟ್ಯಾಕ್ಸ್ ಪ್ಯಾಕೆಟ್ ತರಬೇಕು ಅಂತ ಹೇಳಿನೇ ನಿಮಗೆ ಏನ್ ಹೇಳ್ತಾರೆ, ಅದಕ್ಕೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿತ್ತು. ಹಾಗಂತ ನೀವು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆಲ್ಲ ನೀವು ಟ್ಯಾಕ್ಸ್ ಹಾಕೊಂಡು ಕೂತ್ಕೊಂಡ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವರು. ಯಾಕೆ ಇವಾಗಲೇ ಕಳಿಸಿದ್ರಿ? 2 ವರ್ಷದಲ್ಲಿ ಯಾಕೆ ಕಳಿಸಿಲ್ಲ? ಪ್ರೊಫೆಷನಲ್ ಬೆಂಗಳೂರಿಂದ ಚಾರ್ಟರ್ಡ್ ಅಕೌಂಟೆಂಟ್ ಸಿದ್ದರಾಮಯ್ಯ, ಬಸ್ಸು ತಗೊಂಡು ಸಿದ್ದರಾಮಯ್ಯ ನಿಮ್ಮ ಯೋಗ್ಯತೆಗೆ ಅದ್ರ ಬಗ್ಗೆ ಮಾತಾಡುವ ಯೋಗ್ಯತೆ
Kindly calm down. ಕೊಟ್ರೇಶು ಸಂತೋಷ್ ಅಂತ ಅನೇಕ ಅಮಾಯಕ ವ್ಯಾಪಾರಿಗಳು ನೀವಿಬ್ರು ಕಿರ್ಚ್ತಿರೋದ್ ನೋಡಿ ಅವರಿಗಿರೋ ಅಲ್ಪ ಸ್ವಲ್ಪ ಹೋಪ್ ಕೂಡ ಕಳ್ಕೊಳ್ಳೋದು ಬೇಡ ಸರ್. ಮಾಹಿತಿ ಹೋಗ್ಲಿ, ಕಿಚ್ಚಾಟ ಅಲ್ಲ. ಮಾಹಿತಿ ಕಿಚ್ಚಾಟ ಅಲ್ಲ, ಮಾಹಿತಿ ಹೋಗ್ಲಿ. ಕಶ್ಯಪ್ ಅವ್ರು ಮುಸ್ಲಿ ಸರ್. ಕಶ್ಯಪ್ ಸರ್ 2.5 ವರ್ಷ ಇದಿರೋದು 2.5 ನಿಮ್ಮ ಮೋದಿ ದಯವಿಟ್ಟು ಮಾತು ವಾಪಸ್ ಕಶ್ಯಪ್ ಜನಕ್ ಗೊತ್ತಿದೆ. ಕಾಮ್ ಡೌನ್ ಸರ್, ಕಾಮ್ ಡೌನ್. ಜನಕ್ ಗೊತ್ತಿದೆ. ನೋ 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 ಕಶ್ಯಪ್ ಸರ್ ಯಾರು ಏನು ಹೇಳಿದ್ರೆ ಕಶ್ಯಪ್ ಸರ್ ಕಾಮ್ ಡೌನ್. ಕಶ್ಯಪ್ ಸರ್ ಕಾಮ್ ಡೌನ್, ಕಾಮ್ ಡೌನ್. ನಿಮ್ಮಿಬ್ಬರಿಗೆ ಕಡೆ ಬಾರಿ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಮುಂದೆ ನಿಂತ್ಕೊಂಡು ಬರ್ಬೇಕಾಗಿರೋದು 80,000 ಕೋಟಿ ಬಗ್ಗೆ ಮಾತಾಡ್ರಿ. ಕಶ್ಯಪ್ ನಿಮ್ಮ ದಮ್ಮು ತಾಕತ್ತು ನರೇಂದ್ರ ಮೋದಿ ಸಿಚುವೇಶನ್ ಇದೆ. ಆಯ್ತು.